ಹಾಯ್ ಎಲ್ರಿಗೂ ನಮಸ್ತೆ. ಕಲಾ ಕನ್ನಡ ವ್ಲಾಗ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಮೆಜೆಸ್ಟಿಕ್ಕಿಂದ ಚಿಕ್ಕಪೇಟೆವರೆಗೂ ಒಂದು ಜರ್ನಿ ಹೋಗಿದ್ದು ಬರೋಣ ಅಂತ ಹೊರಟಿದ್ದೀನಿ. ಮೆಜೆಸ್ಟಿಕ್ಕಿಂದ ಚಿಕ್ಕಪೇಟೆವರೆಗೂ ಆಲ್ಮೋಸ್ಟ್ ಒಂದು 15ರಿಂದ 20 ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಆಗ್ಬೋದು. ಸೊ ಈ ಡಿಸ್ಟೆನ್ಸಲ್ಲಿ ಒಂದು ಪ್ರಯಾಣದಲ್ಲಿ ಏನೆಲ್ಲ ಶಾಪ್ಗಳು ನೋಡಲಿಕ್ಕೆ ಸಿಗುತ್ತೆ ಮತ್ತು ನಾವು ಏನೆಲ್ಲ ಪರ್ಚೇಸ್ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಮೆಜೆಸ್ಟಿಕ್ಕಿಂದ ಹೊರಟ ತಕ್ಷಣ ಇಲ್ಲಿ ಫುಟ್ಪಾತಲ್ಲಿ ಸಾಕಷ್ಟು ಅಂಗಡಿಗಳಿದೆ. ಮೇಜರಾಗಿ ಬಟ್ಟೆ ಅಂಗಡಿಗಳೇ ಜಾಸ್ತಿ ಇದೆ. ಅದನ್ನು ಹೊರತುಪಡಿಸಿದ್ರೆ ನಮಗಿಲ್ಲಿ ಬೇರೆ ವಾಚುಗಳು ಮತ್ತು ಬ್ಯಾಗ್ಗಳು ಮತ್ತು ಮೊಬೈಲ್ದು ಅಸೆಸರೀಸ್ ಸಂಬಂಧಪಟ್ಟಂಥದ್ದು, ಈ ಥರದ್ದು ಮೇಜರಾಗಿ ಚಿಕ್ಕ ಮಕ್ಕಳ ಬಟ್ಟೆಗಳು, ಈ ಥರದ್ದು ಅಂಗಡಿಗಳೇ ಇಲ್ಲಿ ಜಾಸ್ತಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಶೂಸ್ ಮತ್ತು ಚಪ್ಪಲ್, ವಾಚ್ಗಳಂತೂ ತುಂಬ ವೆರೈಟಿ ಮತ್ತು ಜಾಸ್ತಿ ಅಂಗಡಿಗಳು ವಾಚ್ಗಳದ್ದೇ ಇದೆ. ಇಲ್ಲಿ ಸಾಕಷ್ಟು ವೆರೈಟಿಗಳ ವಾಚ್ಗಳು ಮತ್ತು ಅಂಗಡಿಗಳು ಇಲ್ಲಿ ಸಿಗುತ್ತೆ. ಇದನ್ನು ನೋಡಿಕೊಂಡು ಮುಂದೆ ಹೊರಟ್ರೆ ನಮಗೆ ಇಲ್ಲಿ ಸಿಗ್ತಕ್ಕಂಥದ್ದು ಅಗೇನ್ ಚಪ್ಪಲ್ ಅಂಗಡಿ, ಶೂ ಅಂಗಡಿ, ಬ್ಯಾಗ್ ಅಂಗಡಿ. ಸೊ ಈ ಥರ ಮುಂದೆ ನೋಡ್ಕೊಂಡು ಹೊರಟ್ವಿ. ನಾವು ಚಿಕ್ಕಪೇಟೆಗೆ ಆನ್ ದಿ ವೇ ಹೊರಟಿದ್ವಿ. ಆ ದಾರಿನಲ್ಲಿ ಸಿಕ್ತಂಥ ಅಂಗಡಿಗಳು ಇದೆಲ್ಲ ಸುಮಾರು ಒಂದು 10-15 ನಿಮಿಷಗಳು ವಾಕಬಲ್ಲೇ. ಸೊ ನಡ್ಕೊಂಡೇ ಹೋಗಿದ್ದು ಬರೋಣ ಅಂತೇಳಿ ನಾವು ಹೊರಟದ್ದು. ಏಕೆಂದರೆ ನಡ್ಕೊಂಡು ಹೊರಟ್ರೆ ಸಾಕಷ್ಟು ನೋಡಲಿಕ್ಕೆ ಏನಾದರೂ ಸಿಗುತ್ತೆ. ಮತ್ತು ನಾವು ಏನಾದರೂ ಪರ್ಚೇಸ್ ಮಾಡೋದಿದ್ರೆ ಕೆಲವೊಮ್ಮೆ ನಮಗೇನು ಪರ್ಚೇಸ್ ಮಾಡಬೇಕು ಮರ್ತಿರೋದು ಕೂಡ ಅಲ್ಲಿ ನೋಡಿದ್ರೆ ನೆನಪಾಗುತ್ತೆ ಆ ಥರ. ಸೊ ಹಾಗಾಗಿ ನಡ್ಕೊಂಡೇ ಹೋಗೋಣ ನಾವು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಆಮೇಲೆ ಇನ್ನೊಂದೇನೆಂದರೆ ಅಲ್ಲಿ ನಮಗೆ ಅಣ್ಣಮ್ಮನ ದೇವಸ್ಥಾನ ಎದುರುಗಡೆ ನಾವು ಪಾಸಾದ್ವಿ. ಆವತ್ತು ನವರಾತ್ರಿ ಉತ್ಸವಕ್ಕೆ ಅಂತ ವಿಶೇಷವಾಗಿ ಪೂಜೆ ಅಲ್ಲಿ ಇದ್ದಿದ್ದರಿಂದ ಸಾಕಷ್ಟು ರಶ್ ಇತ್ತು ಅಲ್ಲಿ. ದೇವಸ್ಥಾನದಿಂದ ಮುಂದೆ ಹೊರಟ್ರೆ ಇಲ್ಲಿ ತೋರಣಗಳು, ಈ ಥರದ್ದು ವಸ್ತುಗಳನ್ನ ಇಲ್ಲಿ ರೋಡ್ ಸೈಡ್ ಹಾಕಿದ್ರು. ಇಲ್ಲಿ ಜನತಾ ಬಜಾರ್ ಅಂದರೆ ಖಾದಿಗೆ ಸಂಬಂಧಪಟ್ಟಂಥ ಬಟ್ಟೆಗಳ ಮಳಿಗೆಗಳಿದೆ ಇಲ್ಲಿ. ಅದಾದಮೇಲೆ ಪೋತೀಸ್ ಅಂತ ಏನು ಬಟ್ಟೆ ಅಂಗಡಿ, ಇದು ಫೇಮಸ್ ಬಟ್ಟೆ ಅಂಗಡಿ ಇದೆ. ಸೊ ಅದು ಇಲ್ಲಿ ಪಕ್ಕದಲ್ಲೇ ಇದೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಆಚೆ ಎಲ್ಲ. ನಾವು ಒಳಗಡೆ ಹೋದ್ವಿ ಹಾಗೆ ನೋಡ್ಕೊಂಬರೋಣ ಅಂತೇಳಿ. ಸುಮಾರು ಒಂದು 7-8 ಫ್ಲೋರ್ಗಿಂತ ಜಾಸ್ತಿ ಇದೆ ಅನಿಸುತ್ತೆ ಅದು. ಅಲ್ಲಿ ಎಂಟ್ರಿ ಆದ ತಕ್ಷಣ ಅಲ್ಲಿ ಹಾಕಿದರೆ ಯಾವ ಫ್ಲೋರಲ್ಲಿ ಏನು ಅವೈಲಬಲ್ ಇದೆ ಅನ್ನೋದನ್ನು ಅಲ್ಲಿ ಕೂಡ ಹಾಕಿದ್ರು. ಈಗ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಏನು ಬರೀ ಸೀರೆಗಳಿಟ್ಟಿದ್ರು. ತುಂಬ ರಶ್ ಇತ್ತು. ಜೊತೆಗೆ ಆಫರ್ಗಳಿತ್ತು, ಸಾಕಷ್ಟು ಆಫರ್ಗಳಿತ್ತು, ಬೈ ಒನ್ ಗೆಟ್ ಒನ್ ಈ ಥರ. ಏಕೆಂದರೆ ಹಬ್ಬದ ಸೀಸನ್, ಫೆಸ್ಟಿವಲ್ ಸೀಸನ್ ಆಗಿರೋದ್ರಿಂದ ಅಲ್ಲಿ ಯೂಶ್ವಲಿ ಎಲ್ಲ ಬಟ್ಟೆಗಳಿಗೂ ಆಫರ್ ಹಾಕಿದ್ರು. ಇಲ್ಲಿ ಏನಂತಂದರೆ ಉಚಿತವಾಗಿ ಗಿಡಗಳನ್ನ ಕೊಡ್ತಾಯಿದ್ರು. ಅಂದರೆ ಬಟ್ಟೆ ಪರ್ಚೇಸ್ ಮಾಡಿ ಹೊರಗಡೆ ಬಂದವರಿಗೆ ಬಿಲ್ ತೋರಿಸಿದ್ರೆ ಫ್ರೀಯಾಗಿ ಗಿಡಗಳನ್ನ ಕೊಡ್ತಾಯಿದ್ರು. ಇಲ್ಲಿ ಮುಂದೆ ಬಂದರೆ ಒಂದಷ್ಟು ಹಳೇ ಕಾಲದ ನಾಣ್ಯಗಳನ್ನ ಇಟ್ಟಿದ್ರು. 10 ಪೈಸಾ 20 ಪೈಸಾ ಈ ಥರದ್ದು ನಾಣ್ಯಗಳು ಏನು ಹಳೇ ಕಾಲ ಯೂಸ್ ಮಾಡ್ತಾಯಿದ್ರು ಆ ಥರದ ನಾಣ್ಯಗಳನ್ನ ಅಲ್ಲಿ ಮಾರಲಿಕ್ಕೆ ಇಟ್ಟಿದ್ರು. ಸೊ ಇಲ್ಲಿ ಮುಂದಕ್ಕೆ ಇನ್ನೂ ಜಾಸ್ತಿ ಎಲ್ಲ ಶಾಪಿಂಗ್ ಅಂಗಡಿಗಳೇ ಜಾಸ್ತಿ. ಅಂದರೆ ಹೆಣ್ಮಕ್ಳು ಯೂಶ್ವಲಿ ಯೂಸ್ ಮಾಡೋಂಥ ವಸ್ತುಗಳು ಅಂದರೆ ಬ್ಯಾಂಗಲ್ಸು, ಜ್ಯುವೆಲ್ಸು ಮತ್ತು ಇಯರಿಂಗ್ಸು, ಜುಮ್ಕಿಗಳು, ಈ ಥರದ ಅಂಗಡಿಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಜ್ಯುವೆಲ್ಸಲ್ಲೂ ಕೂಡ ಸಾಕಷ್ಟು ವೆರೈಟಿ ಜ್ಯುವೆಲ್ಸ್ ಸಿಗುತ್ತೆ ಇಲ್ಲಿ. ಹಾಗಾಗಿ ಇಲ್ಲಿ ನೆಕ್ಸ್ಟ್ ಇಲ್ಲಿಂದ ಮುಂದಕ್ಕೆ ಏನು ಚಿಕ್ಕಪೇಟೆವರೆಗೂ ಆ ಥರದ ಅಂಗಡಿಗಳೇ ಜಾಸ್ತಿ. ಮೇಜರಾಗಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ಏನು ಪ್ರಾಡಕ್ಟ್ಸ್ಗಳು ಅಂದರೆ ಮೇಕಪ್ಗೆ ಸಂಬಂಧಪಟ್ಟಂಥದ್ದು ಆ ಥರದ ವಸ್ತುಗಳೇ ಜಾಸ್ತಿ. ಇಲ್ಲಿ ಲೈಟಿಂಗ್ಸ್ಗಳು ತುಂಬ ಚೆನ್ನಾಗಿ ಹಾಕಿದ್ರು ಹೊರಗಡೆ. ಅಂದರೆ ಲೈಟಿಂಗ್ಸ್ ಅಂದರೆ ಮನೆಗೆ ಡೆಕೋರೇಷನ್ ಮಾಡಲಿಕ್ಕೆ ಬೇಕಾದಂಥ ಲೈಟಿಂಗ್ಸ್ಗಳು, ಜೊತೆಗೆ ಶೋ ಪೀಸ್ಗಳು ಮನೇಲಿ ಇಡಲಿಕ್ಕೆ ಬೇಕಾದಂಥದ್ದು, ಈ ಥರದ್ದು ಎಲ್ಲ ಇಲ್ಲಿ ಇಟ್ಟಿದ್ರು ಮಾರಲಿಕ್ಕೆ. ಮತ್ತು ಇಲ್ಲಿ ಏನಂತಂದರೆ ನಾವು ಏನು ಸಿಗಲ್ಲ ಅಂತ ಹೇಳ್ಬೋದು ಚಿಕ್ಕಪೇಟೆಯಲ್ಲಿ. ಯಾಕೆ ಅಂತಂದರೆ ನಮಗೆ ಕಿಚನ್ ಐಟಮ್ ಇರ್ಬೋದು, ಜ್ಯುವೆಲ್ಸ್ ಇರ್ಬೋದು, ಆಮೇಲೆ ಮನೆಗೆ ಡೆಕೋರೇಷನ್ ಮಾಡಲಿಕ್ಕೆ ಏನು ಬೇಕು ಈ ಥರದ್ದು ಎಲ್ಲ ಕೆಲವೊಂದು ಸಮಯ ನಮಗೆ ಏನು ಪರ್ಚೇಸ್ ಮಾಡಬೇಕು ಅಂತ ಗೊತ್ತಿರಲ್ಲ, ಬಟ್ ಅಲ್ಲಿ ನೋಡಿದಾಗ ನೆನಪಾಗುತ್ತೆ. ಆ ಥರದ್ದು ಒಂದಷ್ಟು ಸಾಕಷ್ಟು ಐಟಮ್ಗಳು ಇಲ್ಲಿ ಸಿಗ್ತವೆ. ಸೊ ಹಾಗಾಗಿಯೇ ಇಲ್ಲಿ ಜಾಸ್ತಿ ಯಾವಾಗಲೂ ಕ್ರೌಡ್ ಇರುತ್ತೆ. ಏನೇ ಪರ್ಚೇಸ್ ಮಾಡಬೇಕು ಅಂದರೂ ಜನಕ್ಕೆ ಮೊದಲು ನೆನಪಾಗೋದೇ ಚಿಕ್ಕಪೇಟೆ. ಹಾಗಾಗಿ ಇಲ್ಲಿ ಚಿಕ್ಕಪೇಟೆಯಲ್ಲಿ ಜನ ಜಾಸ್ತಿ, ಎಸ್ಪೆಷಲಿ ಸಂಡೇ ಕೂಡ ಜನ ಇನ್ನೂ ತುಂಬಾ ಜಾಸ್ತಿ ಇರ್ತಾರೆ. ಯಾಕೆ ಅಂತಂದರೆ ಸಂಡೇ ರಜಾ ಆಗಿರೋದ್ರಿಂದ ಜನಗಳಿಗೆ ಅದೊಂದು ಏನೋ ಒಂದು ದಿನದ ಒಂದು ಇದಾಗುತ್ತೆ, ಜರ್ನಿ ಆಗುತ್ತೆ ಅವರಿಗೆ. ಹಾಗಾಗಿ ಜನಗಳು ಇಲ್ಲಿ ತುಂಬಾ ಇರ್ತಾರೆ. ನಾವಿಲ್ಲಿ ಒಂದಷ್ಟು ಬ್ಯಾಂಗಲ್ಸ್ ಇಟ್ಟಿದ್ರು. ಬ್ಯಾಂಗಲ್ಸ್ ನೋಡಿ ಒಂದು ಸ್ವಲ್ಪ ತೊಗೊಂಡು ಹಂಗೆ ಮುಂದೆ ಹೊರಟ್ವಿ.
ಮತ್ತು ಇಲ್ಲಿ ಮನೆಗೆ ಹೊಸ್ದಾಗಿ ಏನು ಮನೆ ಕಟ್ಟಿರ್ತಾರೆ ಅವರಿಗೆ ಮನೆಗೆ ಡೆಕೋರೇಷನ್ ಮಾಡಲಿಕ್ಕೆ ಸಾಕಷ್ಟು ವಸ್ತುಗಳು ಸಿಗುತ್ತೆ. ಲೈಟಿಂಗ್ಸ್ ಇರ್ಬೋದು, ಸ್ವಿಚಸ್ ಇರ್ಬೋದು, ಈ ಫ್ಯಾನ್ಗಳಿರ್ಬೋದು, ಈ ಥರದ್ದು ವೆರೈಟೀಸ್ ಇಲ್ಲಿ ಜಾಸ್ತಿ ಸಿಗುತ್ತೆ. ಹಾಗಾಗಿ ಜಾಸ್ತಿ ಮನೆ ಕಟ್ಟಿದಂಥವ್ರು ಕೂಡ ಹೊಸ್ದಾಗಿ ಇಲ್ಲಿ ಶಾಪಿಂಗಿಗೆ ಬಂದೇ ಬರ್ತಾರೆ. ಹಂಗಾಗಿನೇ ಇಲ್ಲಿ ಜಾಸ್ತಿ ಜನ ರಶ್ಶು ಮತ್ತು ಇರ್ತದೆ. ಮತ್ತು ಇಲ್ಲಿ ಏನಂತಂದರೆ ಡಿಸೈನ್ಸ್ ಜಾಸ್ತಿ ಇರುತ್ತೆ. ಒಂದೇ ಥರ ಬ್ಯಾಂಗಲ್ಸ್ ಇರ್ಬೋದು, ಜ್ಯುವೆಲ್ಸ್ ಇರ್ಬೋದು, ಅಂಗಡಿಗಳು ಜಾಸ್ತಿ ವೆರೈಟೀಸ್ ಇದ್ದಾಗ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಅವಕಾಶ ಸಿಕ್ಕುತ್ತೆ, ಯಾವ ಥರ ಬೇಕೋ ಆ ಥರ. ಹಂಗಾಗಿನೇ ಇಲ್ಲಿ ಜನ ಜಾಸ್ತಿ. ಇಲ್ಲಿ ಇನ್ನು ಮುಂದೆ ಬಟ್ಟೆ ಅಂಗಡಿಗಳು, ನಾವು ಬಟ್ಟೆ ಅಂಗಡಿ ಒಳಗಡೆ ಹೋಗಲಿಲ್ಲ, ಯಾಕೆಂದರೆ ಬಟ್ಟೆ ಅಂಗಡಿ ಹಬ್ಬದ ಟೈಮ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆನೇ ರಶ್ ಇರುತ್ತೆ ಬಟ್ಟೆ ಅಂಗಡಿ. ಹಂಗಾಗಿ ಬಟ್ಟೆ ಅಂಗಡಿ ಒಳಗಡೆ ಹೋಗಲಿಲ್ಲ ನಾವು. ಸೊ ಇಲ್ಲಿ ಚಕ್ಲಿ ಮಾಡ್ತಕ್ಕಂಥ ಮಿಷನ್ನು ತುಂಬ ಚಿಕ್ಕದು, ಪ್ಲಾಸ್ಟಿಕ್ದು. ಸೊ ಅದರಲ್ಲಿ ಚಕ್ಲಿ ಮಾಡೋದು ಹೆಂಗೆ ಅಂತೇಳಿ ಅವರು ಮಾಡಿಬಿಟ್ಟು ಅಲ್ಲಿ ನಮಗೆ ತೋರಿಸ್ಲಿಕ್ಕೆ ಅಂತ ಟ್ರೈ ಮಾಡ್ತಾಯಿದ್ರು. ಅದೇನಂತಂದರೆ ನಾವು ಯೂಶ್ವಲಿ ದೊಡ್ಡ ಇದರಲ್ಲಿ ಮಾಡ್ತೀವಿ, ಬಟ್ ಇಲ್ಲಿ ಹಂಗಲ್ಲ, ಚಿಕ್ಕದು ಒಂದು ಐಟಮ್ ಜಸ್ಟ್ ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಪ್ರೆಸ್ ಮಾಡೋ ಥರದ್ದು. ಅದನ್ನು ನೋಡ್ಕೊಂಡು ಹಂಗೆ ಹೊರಟ್ವಿ ಮುಂದುಗಡೆ. ಮತ್ತು ಇಲ್ಲಿ ಮತ್ತೆ ಅಗೇನ್ ಜ್ಯುವೆಲ್ಸ್ ಇತ್ತು, ಮತ್ತು ಬಟ್ಟೆಗಳ ಅಂಗಡಿಗಳು ಒಂದಷ್ಟು. ಇಲ್ಲಿ ನೋಡಿ ಹೆಣ್ಮಕ್ಳಿಗೆ ಬೇಕಾದಂಥ ಏನೇನು ಮೇಕಪ್ ಐಟಮ್ಸ್ ಬೇಕು ಅದೆಲ್ಲನೂ ಇಲ್ಲಿತ್ತು. ಹಬ್ಬ ಆಗಿದ್ದರಿಂದ ತೋರಣಗಳು ಅದನ್ನೆಲ್ಲ ಜಾಸ್ತಿ ಹಾಕಿದ್ರು. ಮತ್ತು ಬ್ಯಾಗ್ ಅಂಗಡಿಗಳು, ಮೇಜರಾಗಿ ಬ್ಯಾಗ್ ಅಂಗಡಿಗಳು ಕೂಡ ಇಲ್ಲಿ ಸಾಕಷ್ಟಿರುತ್ತೆ. ಮತ್ತು ಸಂಡೇ ಆಗಿದ್ದರಿಂದ ಕ್ರೌಡ್ ಅಂತೂ ಬೇಜಾನಿತ್ತು. ಅಲ್ಲಂತೂ ಸಿಕ್ಕಾಪಟ್ಟೆ ಜನ, ಸಿಕ್ಕಾಪಟ್ಟೆ ರಶ್ಶು. ಈ ಕಡೆ ಎಲ್ಲ ಮುಂದೆ ಇನ್ನು ಬಟ್ಟೆ ಅಂಗಡಿಗಳು, ಸೀರೆ ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಕಾಗಿರೋ ಅಂಥವ್ರು ಹೋಗೋಂಥ ಅಂಗಡಿಗಳಿತ್ತು ಇನ್ನು ಮುಂದೆ. ಇದೇನು ಇಷ್ಟೊತ್ತು ನಾವು ನೋಡಿದ್ವಿ ಅದೆಲ್ಲ ಫುಟ್ಪಾತಲ್ಲಿ ಇರ್ತಕ್ಕಂಥ ಅಂಗಡಿಗಳೇ. ಸೊ ವಾಪಸ್ ನಾವು ಮೆಜೆಸ್ಟಿಕ್ಕಿಗೆ ನಡ್ಕೊಂಡು ಹೋಗೋಕೆ ಕಷ್ಟ ಆಗುತ್ತೆ ಅಂತೇಳಿ ಮೆಟ್ರೋದಲ್ಲೇ ಹೋಗ್ಬಿಡೋಣ, ಆಮೇಲೆ ನಾವು ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಒಳಗಡೆ ಎಂಟ್ರಿಗೇ ಕ್ಯೂ ಇತ್ತು, ತುಂಬ ರಶ್ ಇದ್ದಿದ್ದರಿಂದ. ಸೊ ಅಲ್ಲಿ ಟಿಕೆಟ್ ತೊಗೊಳಕ್ಕೂ ಕ್ಯೂ ಇತ್ತು. ತುಂಬ ರಶ್ ಅಂದರೆ ತುಂಬಾ ರಶ್ ಇತ್ತು. ಸರಿ ಟಿಕೆಟ್ ತೊಗೊಂಡು ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಟ್ರೈನ್ ಹತ್ತೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ 2 ಟ್ರೈನಿಗೆ ಹತ್ತೋಷ್ಟು ಜನ ನಿಂತಿದ್ದರು. ಒಂದು ಟ್ರೈನ್ ಬಂತು, ಬಟ್ ಅದಕ್ಕೆ ಹತ್ತಕ್ಕಾಗಲಿಲ್ಲ, ಭಾಳನೇ ರಶ್ ಇದ್ದಿದ್ದರಿಂದ ತುಂಬ ಜನ ಉಳ್ಕೊಂಬಿಟ್ರು. ಸೊ ಒಂದು ಟ್ರೈನ್ ಹೋಯ್ತು, ನೆಕ್ಸ್ಟ್ ಟ್ರೈನಿಗೆ ಹೋಗೋಣ ಅಂತೇಳಿ ನಾವು ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ. ಅದಾದ್ರ ಮೇಲೆ ನೆಕ್ಸ್ಟ್ ಇನ್ನೊಂದು ಟ್ರೈನ್ ಬಂತು. ಸೊ ಆ ಟ್ರೈನಲ್ಲಿ ಹತ್ಕೊಂಡು ನಾವು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ರೀಚ್ ಆದ್ವಿ. ಅಲ್ಲಿಂದ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನಿಂದ BMTC ಬಸ್ ಸ್ಟೇಷನ್ ಒಳಗಡೆನೇ ಅಲ್ಲಿ ಡೈರೆಕ್ಟ್ ಎಂಟ್ರಿ ಇತ್ತು. ಸೊ ಅಲ್ಲಿಂದ ಒಳಗಡೆ ಬಂದು ನಾವು ಬಸ್ ಹತ್ಕೊಂಡು ಮನೆ ಕಡೆ ಹೊರಟಿದ್ದು. ಇಲ್ಲಿ ನಾವು ಆನ್ ದಿ ವೇ ಬರ್ತಾ ಮಲ್ಲೇಶ್ವರಂ ರೂಟ್ ಬಂದ್ವಿ. ಮಲ್ಲೇಶ್ವರಮಲ್ಲಿ ಕೂಡ ಸಾಕಷ್ಟು ಶಾಪಿಂಗ್ದು ಸಂಬಂಧಪಟ್ಟಂಥ ಅಂಗಡಿಗಳು ಜಾಸ್ತಿ ಇದೆ. ಜೊತೆಗೆ ಜ್ಯುವೆಲ್ಸ್ ಎಲ್ಲ ದೊಡ್ಡ ದೊಡ್ಡ ಅಂಗಡಿಗಳಿರೋದು ಕೂಡ ಅಲ್ಲೇ. ಸೊ ಇಲ್ಲಿದು ಕೂಡ ನಾನು ಇನ್ ಫ್ಯೂಚರಲ್ಲಿ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ಸಾಕಷ್ಟು ನೋಡೋಂಥ ಪ್ಲೇಸ್ಗಳಿದೆ. ಸೊ ಎಲ್ಲ ಪ್ಲೇಸ್ನ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಏನಂತಂದರೆ ಬಸ್ಸಲ್ಲಿ ಹೋಗ್ತಾಯಿದ್ರೆ ಬೆಂಗಳೂರಲ್ಲಿ ಸೈಡಲ್ಲಿ ಸಾಕಷ್ಟು ಮರಗಿಡಗಳಿರುತ್ತೆ. ಸೊ ಯೂಶ್ವಲಿ ಬೆಂಗಳೂರಲ್ಲಿ ಹಂಗೆ ಮರಗಿಡಗಳು ತುಂಬಾ ಜಾಸ್ತಿ ಇದೆ ಇಲ್ಲಿ. ನಾವಿಲ್ಲಿ ಮಲ್ಲೇಶ್ವರಮಲ್ಲಿ ನೋಡ್ಬೋದು ನೀವು, ಅಲ್ಲೂ ಸಾಕಷ್ಟು ಶಾಪಿಂಗ್ ಅಂಗಡಿಗಳು, ಅದು ಸಂಡೇ ಅಲ್ಲೂ ಅಷ್ಟೇ ತುಂಬಾ ಕ್ರೌಡು, ರಶ್ಶು ಇದ್ದೇ ಇರುತ್ತೆ ಅಲ್ಲಿ. ಇಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನದ ಹತ್ರದಿಂದ ನಾವು ಪಾಸ್ ಆದ್ವಿ ಹಂಗೇ ಬಸ್ಸಲ್ಲಿ. ಸೊ ನೋಡ್ತಾ ಇರ್ಬೋದು ಇಷ್ಟು ಮರಗಳಿದೆ ಅಂತೇಳಿ. ಸೊ ಇನ್ನು ಮುಂದೆನೂ ನಾನು ಸಾಕಷ್ಟು ವೀಡಿಯೋಗಳನ್ನ ಬೆಂಗಳೂರು ಬಗ್ಗೆ ಇರ್ಬೋದು, ಬೇರೆ ಬೇರೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ, ಕುಕ್ಕಿಂಗ್ ವೀಡಿಯೋಗಳಿರ್ಬೋದು. ಪ್ಲೀಸ್ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಾಚ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.